ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡ ತಿಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ಫೈನಲ್ ಇಯರಲ್ಲಿದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ, ಅದೇ ಥರ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ನೀವು ಓದ್ತಾ ಇದ್ದೀರಾ ಅಂತಂದರೆ ನಿಮ್ಮ ಸಿಲೆಬಸ್ ಪ್ರಕಾರ ಆ ಫೇಸ್ ರೂಲ್ದು ಒಟ್ಟು 4 ಫೇಸ್ ರೂಲ್ನ ನೀವು ಓದಬೇಕಾಗುತ್ತೆ. ಫೇಸ್ ಡಯಾಗ್ರಾಮ್ಗಳನ್ನ ಓದಬೇಕಾಗುತ್ತೆ. ಅದು ಯಾವ್ಯಾವುದು ಅಂತಂದರೆ, ಮೊದಲನೇದು ವಾಟರ್ ಸಿಸ್ಟಮ್ ಓದ್ತೀರಾ ಸಿಂಗಲ್ ಕಾಂಪೊನೆಂಟಲ್ಲಿ. ಅದೇ ಥರ ಸಿಂಗಲ್ ಕಾಂಪೊನೆಂಟಲ್ಲಿ ನೀವು ವಾಟ್ರಂದು ಓದ್ತೀರಾ, ವಾಟರು ಮತ್ತು ಸಲ್ಫರ್ ಓದ್ತೀರಾ. ಡಬಲ್ ಕಾಂಪೊನೆಂಟ್ 2 ಕಾಂಪೊನೆಂಟ್ ಸಿಸ್ಟಮಲ್ಲಿ ಕ್ಯಾಡ್ಮಿಯಮು ಬಿಸ್ಮತ್ತು ಓದ್ತೀರಾ. ಅದೇ ಥರ ಪೊಟ್ಯಾಷಿಯಮ್ ಅಯೋಡೈಡ್ ಮತ್ತು ವಾಟರ್ ಸಿಸ್ಟಮ್ನ ಓದ್ತೀರಾ. ಇದಲ್ದಲೇ ನಿಮಗೆ ಸಿಲೆಬಸ್ಸಲ್ಲಿ ಅವರು 3 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ ಹೇಳ್ತಾ ಇದ್ದಾರೆ. ಯಾವ್ಯಾವುದು ಆ ಕಾನ್ಸೆಪ್ಟ್ಗಳು ಅಂತ ನೋಡೋದಾದರೆ, ಆ 3 ಕಾನ್ಸೆಪ್ಟ್ಗಳು ಯಾವ್ಯಾವುದು ಅಂತಂದರೆ, ಟ್ರಿಪಲ್ ಪಾಯಿಂಟ್ ಒಂದಿದೆ, ಅದೇ ಥರ ಯುಟೆಕ್ಟಿಕ್ ಪಾಯಿಂಟ್ ಅಂತ ಒಂದಿದೆ, ಫ್ರೀಸಿಂಗ್ ಮಿಕ್ಸ್ಚರ್ಸ್ ಅಂತ ಒಂದಿದೆ. ಅದನ್ನು ವಿತ್ ಎಕ್ಸಾಂಪಲ್, ಅದು ನನಗೆ ಎಲ್ಲಿ ಪ್ರಾಕ್ಟಿಕಲಿ ಅಪ್ಲಿಕೇಶನ್ಸ್ ಏನಿದೆ ಅದನ್ನು ನಾನು ಇವತ್ತು ಇನ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದು ಫೇಸ್ ರೂಲನ್ನು ನಾನು ಅಪ್ಲೋಡ್ ಮಾಡ್ತಾ ಇರೋಂಥದ್ದು 7ನೇ ವಿಡಿಯೋ. ಸೊ ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ. ಇದಾದಮೇಲೆ ನಾನು ಬೇರೆ, ಈಗ ಯೂನಿಟ್ 1 ಕಂಪ್ಲೀಟಾಗಿ ಆಗಿದೆ, ಯೂನಿಟ್ 2 ಎಲ್ಲ ವೀಡಿಯೋಸ್ ಅಪ್ಲೋಡ್ ಆಗಿದೆ, ಯೂನಿಟ್ 3ನಲ್ಲಿ ಫೇಸ್ ರೂಲ್ ಅಪ್ಲೋಡ್ ಆಗಿದೆ. ನೆಕ್ಸ್ಟು ಯೂನಿಟ್ 4ಗೆ ಹೋಗ್ತೀನಿ. ಇದಾದಮೇಲೆ ಸ್ಪೆಕ್ಟ್ರಾ ಆಫ್ ಮಾಲಿಕ್ಯುಲರ್ ಸ್ಪೆಕ್ಟ್ರಾ ಅಂತ, ಇಂಟ್ರೊಡಕ್ಷನ್ ಟು ಮಾಲಿಕ್ಯುಲರ್ ಸ್ಪೆಕ್ಟ್ರಾ ಅಂತಿದೆ, ಅದನ್ನು ನಾನು ಆಮೇಲೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಟ್ರಿಪಲ್ ಪಾಯಿಂಟ್ ಅಂದ್ರೇನು, ಯುಟೆಕ್ಟಿಕ್ ಪಾಯಿಂಟ್ ಅಂದ್ರೇನು, ಫ್ರೀಸಿಂಗ್ ಮಿಕ್ಸ್ಚರ್ಸ್ ಅಂದ್ರೇನು, ಇದನ್ನು ಇನ್ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದನ್ನು ಯೂಶಲಿ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ವಾಟ್ ಆರ್ ಟ್ರಿಪಲ್ ಪಾಯಿಂಟ್, ಗಿವ್ ಅನ್ ಎಕ್ಸಾಂಪಲ್. ವಾಟ್ ಆರ್ ಯುಟೆಕ್ಟಿಕ್ ಪಾಯಿಂಟ್ಸ್, ಗಿವ್ ಅನ್ ಎಕ್ಸಾಂಪಲ್. ಅದೇ ಥರ ಫ್ರೀಸಿಂಗ್ ಮಿಕ್ಸ್ಚರ್ಗೆ ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಾರೆ 2 ಮಾರ್ಕ್ಸ್ಗೆ. ಹಾಗಾಗಿ ಇವತ್ತು ಇದನ್ನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಮೊದಲನೇ ತೊಗೊಳ್ಳೋದಾದರೆ ಟ್ರಿಪಲ್ ಪಾಯಿಂಟ್ ಅಂತ. ಇದು ನಿಮಗೆ ವಾಟರ್ ಸಿಸ್ಟಮಲ್ಲಿ ಮಾಡಿದಾಗ ಅಥವಾ ಸಲ್ಫರ್ ಸಿಸ್ಟಮ್ ಮಾಡಿದಾಗ 2 ಕಡೆಗೂ ಟ್ರಿಪಲ್ ಪಾಯಿಂಟ್ ಅಂತ ಪದ ನಾನು ಯೂಸ್ ಮಾಡಿದ್ದೀನಿ. ಸೊ ಇಲ್ಲಿ ನಿಮ್ಗೆ ಗೊತ್ತಿದೆ, ಫೇಸ್ ರೂಲಲ್ಲಿ ಏನಾಗುತ್ತೆ, ಒಟ್ಟು 3 ಪ್ಯಾರಾಮೀಟ್ರ್ ಮೇಲೆ ನಾವು ಸಿಸ್ಟಮ್ನ ಡಿಫೈನ್ ಮಾಡ್ತೀವಿ. ಒಂದು ಟೆಂಪ್ರೇಚರ್ ಆಗಿರ್ಬೋದು, ಕಾನ್ಸಂಟ್ರೇಷನ್ ಆಗಿರ್ಬೋದು, ಪ್ರೆಷರ್ ಆಗಿರ್ಬೋದು. ಕಾನ್ಸಂಟ್ರೇಷನ್ನ ವಾಲ್ಯೂಮ್ ಅಂತಲೂ ಕನ್ಸಿಡರ್ ಮಾಡ್ಕೋಬೋದು. ಸೊ ಈ 3 ಪ್ಯಾರಾಮೀಟ್ರ್ ಮೇಲೆ ನಾನು ಡಿಸೈಡ್ ಮಾಡ್ತಾ ಇದ್ದೀನಿ. ಒಂದೇ ಕಾಂಪೊನೆಂಟ್ ಇರುವಂಥದ್ದು ಸಿಂಗಲ್ ಕಾಂಪೊನೆಂಟ್ ಸಿಸ್ಟಮ್ನ ತೊಗೊಂಡ್ರೆ, ಆಟ್ ಎ ಪರ್ಟಿಕ್ಯುಲರ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ದೇ ಗೋಯಿಂಗ್ ಟು ಕೋ ಎಕ್ಸಿಸ್ಟ್ ಸಾಲಿಡ್, ಲಿಕ್ವಿಡ್, ಗೇಷಿಯಸ್ ಫಾರ್ಮಲ್ಲಿ. ಅದಕ್ಕೆ ನಾವೇನಂತ ಕರಿತೀವಿ, ಟ್ರಿಪಲ್ ಪಾಯಿಂಟ್ ಅಂತ ಕರಿತೀವಿ. ಸೊ ಸಿಂಗಲ್ ಕಾಂಪೊನೆಂಟ್ ಸಿಸ್ಟಮ್, ಕಾಂಪೊನೆಂಟ್ ಅಂದ್ರೇನು, ದೇ ಗೋಯಿಂಗ್ ಟು ಫಾರ್ ಎಕ್ಸಾಂಪಲ್ ವಾಟರನ್ನು ತೊಗೊಂಡ್ರೆ ವಾಟರು ಸಾಲಿಡಲ್ಲಿ ಎಕ್ಸಿಸ್ಟ್ ಆಗುತ್ತೆ, ಲಿಕ್ವಿಡಲ್ಲಿ ಎಕ್ಸಿಸ್ಟ್ ಆಗುತ್ತೆ, ವೇಪರಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಆದರೆ ಕೆಮಿಕಲಿ ಇನ್ ಆಲ್ ದಿ 3 ಫಾರ್ಮ್ಸ್, ಕೆಮಿಕಲಿ ಇಟ್ ಈಸ್ ವಾಟರ್ ಓನ್ಲಿ. ಅಂಥದಕ್ಕೆ ನಾವೇನಂತ ಕರಿತೀವಿ, ಕಾಂಪೊನೆಂಟ್ ಅಂತ ಕರಿತೀವಿ. ಸೊ ಆ ಕಾಂಪೊನೆಂಟ್ ಏನಾಗಿದೆ, ಕೆಮಿಕಲಿ ದೇ ಆರ್ ಸೇಮ್. ಸೊ ಅದೇ ಥರ 1 ಕಾಂಪೊನೆಂಟ್ ಸಿಸ್ಟಮ್ ತೊಗೊಂಡು ಆ ಕಾಂಪೊನೆಂಟ್ ಸಿಸ್ಟಮಲ್ಲಿ ಸಾಲಿಡ್ಡು, ಲಿಕ್ವಿಡು, ವೇಪರ್ ಫೇಸು 3 ಕೋ ಎಕ್ಸಿಸ್ಟ್ ಆಗುತ್ತಲ್ಲ, ಅಟ್ ಎ ಪರ್ಟಿಕ್ಯುಲರ್ ಟೆಂಪರೇಚರ್, ಅಟ್ ಎ ಪರ್ಟಿಕ್ಯುಲರ್ ಪ್ರೆಷರ್, ಅಟ್ ಎ ಪರ್ಟಿಕ್ಯುಲರ್ ಕಾನ್ಸಂಟ್ರೇಷನ್, ಅದಕ್ಕೆ ನಾವೇನಂತ ಕರಿತೀವಿ, ಟ್ರಿಪಲ್ ಪಾಯಿಂಟ್ ಅಂತ ಕರಿತೀವಿ. ಸೊ ನೀವು ಇದಕ್ಕೆ ಫೇಸ್ ರೂಲ್ನ ಅಪ್ಲೈ ಮಾಡಿದ್ರೆ F ಇಸ್ ಈಕ್ವಲ್ ಟು ಡಿಗ್ರಿ ಆಫ್ ಫ್ರೀಡಮ್ನ ನಾನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ F ಇಸ್ ಈಕ್ವಲ್ ಟು C - P + 2 ತೊಗೊಳ್ತೀನಿ. ಹಾಗಾದಾಗ ಟ್ರಿಪಲ್ ಪಾಯಿಂಟಲ್ಲಿ ಏನಾಗುತ್ತೆ ಅಂದರೆ 3 ಫೇಸ್ಗಳು ಏನಾಗ್ತಾ ಇದ್ದಾವೆ, ಕೋ ಎಕ್ಸಿಸ್ಟ್ ಆಗ್ತಾ ಇದೆ. ಫೇಸ್ ಎಷ್ಟಿದೆ, 3 ಇದೆ. C - P + 2 ಅಂತಂದರೆ ಕಾಂಪೊನೆಂಟ್ ಎಷ್ಟಿದೆ, 1 ಕಾಂಪೊನೆಂಟ್ ಇದೆ ವಿತ್ ರೆಸ್ಪೆಕ್ಟ್ ಟು ವಾಟರ್ ನಾನು ಮಾತಾಡ್ತಾ ಇರೋವಂಥದ್ದು. ಅದೇ ಥರ ಫೇಸ್ ಎಷ್ಟಿದೆ ಅಂತಂದರೆ 3 ಫೇಸ್ ಇದೆ. ಹಾಗಾಗಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಡಿಗ್ರಿ ಆಫ್ ಫ್ರೀಡಮ್ ಏನಾಗುತ್ತೆ, 0 ಆಗುತ್ತೆ. ಇನ್ವೇರಿಯಂಟ್ ಅಂತ ಹೇಳ್ತೀವಿ. ಈ ಪರ್ಟಿಕ್ಯುಲರ್ ಟೆಂಪರೇಚರ್, ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಟೆಂಪರೇಚರು, ಪ್ರೆಷರು ಎಲ್ಲನೂ ನಾನು ಏನು ಮಾಡಬೇಕು, ಆ್ಯಕ್ಯುರೇಟಾಗಿ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಯಾವುದಾದ್ರು ಒಂದು ಚೇಂಜ್ ಮಾಡಿದ್ರೂ ಕಂಪ್ಲೀಟ್ಲಿ ಏನಾಗುತ್ತೆ, ಆ ಕೋ ಎಕ್ಸಿಸ್ಟ್ ಆಗ್ತಾ ಇರೋವಂಥ 3 ಫೇಸ್ ಕೋ ಎಕ್ಸಿಸ್ಟ್ ಆಗ್ತಾ ಇರೋವಂಥದ್ದು ಚೇಂಜ್ ಆಗಿಬಿಡ್ತವೆ, ಡಿಸಪಿಯರ್ ಆಗ್ತವೆ. ಅಂಥ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಟ್ರಿಪಲ್ ಪಾಯಿಂಟ್ ಅಂತ ಕರಿತೀವಿ. ಟ್ರಿಪಲ್ ಪಾಯಿಂಟ್ ಇಸ್ ಅ ಪಾಯಿಂಟ್ ಅಟ್ ವಿಚ್ ಟೆಂಪರೇಚರ್, ಪ್ರೆಷರ್, ಬಿಕಾಸ್ ನಾನು 2 ಗ್ರಾಫ್ ಹಾಕಿದಾಗ, ಫೇಸ್ ಡಯಾಗ್ರಾಮ್ ಹಾಕಿದಾಗ 2 ಪ್ಯಾರಾಮೀಟರ್ ಕನ್ಸಿಡರ್ ಮಾಡ್ಕೋಬೇಕು. ಪ್ರೆಷರು ಮತ್ತು ಟೆಂಪರೇಚರು ಎರಡೂ ನಾನು ಏನು ಮಾಡಬೇಕು, ಕರೆಕ್ಟಾಗಿ ಮೇಂಟೈನ್ ಮಾಡ್ತಿರಬೇಕು. ಅದೇನಾದರೂ ಚೇಂಜ್ ಮಾಡಿದೆ ಅಂತಂದರೆ
ಕಾಂಪೊಸಿಷನ್ ಏನಾಗುತ್ತೆ ಅಥವಾ ಫೇಸ್ ಏನಾಗುತ್ತೆ, ಮೂರು ಯಾವುದು ಎಕ್ಸಿಸ್ಟ್ ಆಗ್ತಾ ಇದೆಯಲ್ಲ ಅದು ಆಗಲ್ಲ, ಡಿಸಪಿಯರ್ ಆಗಿಬಿಡುತ್ತೆ. ಅಂಥದಕ್ಕೆ ನಾವು ಅಂಥ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಟ್ರಿಪಲ್ ಪಾಯಿಂಟ್ ಅಂತ ಕರಿತೀವಿ. ಟ್ರಿಪಲ್ ಪಾಯಿಂಟ್ನ ಫಸ್ಟು ಜೇಮ್ಸ್ ಥಾಮ್ಸನ್ ಅನ್ನೋನು 1873ನಲ್ಲಿ ಫಸ್ಟು ಕಾಯಿನ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ವೆನ್ ಯು ಕನ್ಸಿಡರ್ ವಾಟರ್ ಸಿಸ್ಟಮ್ನ ತೊಗೊಂಡಿದ್ದೀನಿ. ವಾಟರ್ ಸಿಸ್ಟಮಲ್ಲಿ ನಾನು ಹೇಳ್ದಂಗೆ 3 ಫಾರ್ಮಲ್ಲಿ ಇರುತ್ತೆ. ಐಸ್ ಫಾರ್ಮಲ್ಲಿ ಇರುತ್ತೆ, ಅದೇ ಥರ ವಾಟರ್ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ, ವೇಪರ್ ಫಾರ್ಮಲ್ಲಿ ಇರುತ್ತೆ. ಸೊ ಆ ಮೂರೂ ಏನಾಗ್ತದೆ ಇಲ್ಲಿ ಟ್ರಿಪಲ್ ಪಾಯಿಂಟ್ ಅಂತ ನಾನೇನು ಒಂದು ಪಾಯಿಂಟ್ ತೋರಿಸ್ತಾ ಇದ್ದೀನಲ್ಲ, ಆ ಪಾಯಿಂಟಲ್ಲಿ ಏನಾಗ್ತವೆ, ಆಲ್ ದಿ 3 ದೆ ಗೋಯಿಂಗ್ ಟು ಕೋ ಎಕ್ಸಿಸ್ಟ್. Water reaches its triple point at 0.075 degree and pressure of 4.58 mm. ಅಲ್ಲಿ ಟೆಂಪ್ರೇಚರ್ ವರ್ಸಸ್ ನಾನು ಪ್ರೆಷರ್ನ ನಾನು ಗ್ರಾಫ್ ಹಾಕ್ತಾ ಇದ್ದೀನಿ. ಸೊ ಯಾವ ಟೆಂಪ್ರೇಚರ್ಗೆ 0.075 ಟೆಂಪ್ರೇಚರ್ ಇದೆ ಡಿಗ್ರಿ ಸೆಂಟಿಗ್ರೇಡು, ಪ್ರೆಷರ್ ಎಷ್ಟಾಗ್ತದೆ 4.58 mm. ಆ ಪರ್ಟಿಕ್ಯುಲರ್ ಟೆಂಪ್ರೇಚರು ಆ ಪರ್ಟಿಕ್ಯುಲರ್ ಪ್ರೆಷರಲ್ಲಿ ಏನಾಗುತ್ತೆ, ಆಲ್ ದಿ 3 phases of water they going to coexist. ಅಂಥ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಟ್ರಿಪಲ್ ಪಾಯಿಂಟ್ ಅಂತ ಹೇಳ್ತೀವಿ. ಟ್ರಿಪಲ್ ಪಾಯಿಂಟ್ ಆಫ್ ಎ ಸಬ್ಸ್ಟೆನ್ಸ್ ಇಸ್ ದ ಟೆಂಪರೇಚರ್ ಅಂಡ್ ಪ್ರೆಷರ್ ಅಟ್ ವಿಚ್ ಆಲ್ ದಿ 3 phases of a substance coexist in a thermodynamic equilibrium. It is that temperature and pressure at which the sublimation curve, fusion curve and vaporization curve meet. ಮೂರಿದೆ ನೋಡಿ, ಸಬ್ಲಿಮೇಷನ್ ಕರ್ವ್ ಇದೆ, ಮೆಲ್ಟಿಂಗ್ ಅಥವಾ ಫ್ರೀಸಿಂಗ್ ಲೈನ್ ಇದೆ, ವೇಪರೈಸೇಷನ್ ಲೈನ್ ಇದೆ. ಆಲ್ 3 ದೆ ಗೋಯಿಂಗ್ ಟು ಇಂಟರ್ಸೆಕ್ಟ್, ಆಲ್ 3 ದೆ ಗೋಯಿಂಗ್ ಟು ಇಂಟ್ರಾಕ್ಟ್ ಅಟ್ ಎ ಪರ್ಟಿಕ್ಯುಲರ್ ಟೆಂಪರೇಚರ್, ಅಟ್ ಎ ಪರ್ಟಿಕ್ಯುಲರ್ ಪ್ರೆಷರ್. ಟೆಂಪ್ರೇಚರ್ ಎಷ್ಟಿರುತ್ತೆ, 0.075 ಡಿಗ್ರಿ ಇರುತ್ತೆ. ಪ್ರೆಷರ್ ಎಷ್ಟಿರುತ್ತೆ, 4.5 mm ಇರುತ್ತೆ. ಇದನ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ ವಿತ್ ಎಕ್ಸಾಂಪಲ್ ಕೇಳಿದ್ರೆ. ವಾಟ್ ಈಸ್ ಅ ಟ್ರಿಪಲ್ ಪಾಯಿಂಟ್ ಅಂತಂದರೆ, ಒಂದು ಸಿಂಗಲ್ ಕಾಂಪೊನೆಂಟ್ ಸಿಸ್ಟಮ್ ಇದೆ, ಅದಕ್ಕೆ ಎಷ್ಟು ಫೇಸ್ ಇದೆಯಲ್ಲ ಅಷ್ಟು ಫೇಸು ಎಕ್ಸಿಸ್ಟ್ ಆಗ್ತಾ ಇರುತ್ತಲ್ಲ, ಅಂಥ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಟ್ರಿಪಲ್ ಪಾಯಿಂಟ್ ಅಂತ ಕರಿತೀವಿ. ಇಫ್ ದ ಪ್ರೆಷರ್ ಆರ್ ಟೆಂಪ್ರೇಚರ್ ಇಸ್ ಚೇಂಜ್ಡ್ ಅಟ್ ಎ ಟ್ರಿಪಲ್ ಪಾಯಿಂಟ್, ದ 3 phases ವುಡ್ ನಾಟ್ ಎಕ್ಸಿಸ್ಟ್, ಒನ್ ಆಫ್ ದಿ ಫೇಸಸ್ ಮೇ ಡಿಸಪಿಯರ್. ಇದಕ್ಕೆ ನಾವೇನಂತ ಕರಿತೀವಿ, ಟ್ರಿಪಲ್ ಪಾಯಿಂಟ್ ಅಂತ ಹೇಳ್ತೀವಿ. ಅದೇ ಥರ ನೀವು ಸಲ್ಫರ್ ಸಿಸ್ಟಮ್ಗೆ ತೊಗೊಂಡ್ರೆ ಅದರಲ್ಲಿ 4 ಫೇಸ್ ಇರುತ್ತೆ. 4 ಫೇಸ್, ಅದು ಸಿಂಗಲ್ ಕಾಂಪೊನೆಂಟು, 4 ಫೇಸ್ ಇದೆ. ಸಿಂಗಲ್ ಕಾಂಪೊನೆಂಟು 4 ಫೇಸ್ ಆಗಿರುವಂಥದ್ದು. ಆಲ್ ದಿ 4 phases ದೇ ಗೋಯಿಂಗ್ ಟು ಎಕ್ಸಿಸ್ಟ್. ಅಲ್ಲಿ ಏನಾಗುತ್ತೆ, ಮೋರ್ ನಂಬರ್ ಆಫ್ ಟ್ರಿಪಲ್ ಪಾಯಿಂಟ್ಸ್ ಬರ್ತಾ ಹೋಗುತ್ತೆ. ಅಲ್ಲೂ ಏನಾಗುತ್ತೆ, 3 ಫೇಸ್ ಏನಾಗಿರುತ್ತೆ, ಎಕ್ಸಿಸ್ಟ್ ಆಗ್ತಾ ಇರುತ್ತೆ. ಆ ಪರ್ಟಿಕ್ಯುಲರ್ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಟ್ರಿಪಲ್ ಪಾಯಿಂಟ್ ಅಂತ ಕರಿತೀವಿ. ನೀವು ಅದರ್ ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಪ್ಯೂರ್ ವಾಟರ್ ನಾನು ಹೇಳ್ದಂಗೆ 0.01 ಡಿಗ್ರಿ ಸೆಂಟಿಗ್ರೇಡ್ ಆ್ಯಂಡ್ ಅಟ್ಮಾಸ್ಫಿಯರ್ ಎಷ್ಟು 0.00603 ಇಸ್ ಯೂಸ್ಡ್ ಕ್ಯಾಲಿಬ್ರೇಷನ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ. ಅದೇ ಥರ ಕಾರ್ಬನ್ ಡೈಆಕ್ಸೈಡ್ ಆದರೆ -56.6 ಡಿಗ್ರಿ, ಪ್ರೆಷರ್ ಎಷ್ಟು ಅಂದರೆ 5.1 ಅಟ್ಮಾಸ್ಫಿಯರಲ್ಲಿ ಆಗ್ತಾ ಹೋಗುತ್ತೆ. ದೀಸ್ ಆರ್ ದಿ ಅದರ್ ಎಕ್ಸಾಂಪಲ್ಸ್ ಫಾರ್ ಟ್ರಿಪಲ್ ಪಾಯಿಂಟ್. ಬಟ್ ನಿಮ್ಮ ಸಿಲೆಬಸ್ಸಲ್ಲೇ ಓದೋದಾದರೆ ನೀವು ಟ್ರಿಪಲ್ ಪಾಯಿಂಟ್ ವಾಟರ್ದು ಓದ್ತೀರಿ, ಸಾಲಿಡ್ ಐಸ್ ಆಗಿರ್ಬೋದು, ಲಿಕ್ವಿಡ್ ವಾಟರ್ ಆಗಿರ್ಬೋದು, ಅದೇ ಥರ ವಾಟರ್ ವೇಪರ್ಸ್ ಆಗಿರ್ಬೋದು. ಆಲ್ ದಿ 3 ದೆ ಗೋಯಿಂಗ್ ಟು ಎಕ್ಸಿಸ್ಟ್ ಅಟ್ 0.075 ಡಿಗ್ರಿ ಸೆಂಟಿಗ್ರೇಡ್, ಪ್ರೆಷರ್ ಆಫ್ 4.5 mm ಅಂತ ಹೇಳ್ತೀವಿ. ಇದನ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ ಆ್ಯಸ್ ಎ ಟ್ರಿಪಲ್ ಪಾಯಿಂಟ್. ಅದೇ ಥರ ಈಗ ಏನು ಮಾಡ್ತೀವಿ, ಯುಟೆಕ್ಟಿಕ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲೇನು ಮಾಡ್ತೀವಿ, ಟ್ರಿಪಲ್ ಪಾಯಿಂಟ್ ಥರನೇ ಯುಟೆಕ್ಟಿಕ್ ಪಾಯಿಂಟನ್ನು, ಆದರೆ ಟ್ರಿಪಲ್ ಪಾಯಿಂಟಲ್ಲಿ ಏನಾಗಿರುತ್ತೆ, ಸಿಂಗಲ್ ಕಾಂಪೊನೆಂಟ್ ಇರುತ್ತೆ. ಸೊ ಬೇರೆ ಬೇರೆ ಫೇಸಸಲ್ಲಿದ್ರೂ ಅದರದ್ದೆಲ್ಲ ಕೆಮಿಕಲ್ ಕಾಂಪೊಸಿಷನ್ ಏನಾಗಿರುತ್ತೆ, ಒಂದೇ ಆಗಿರುತ್ತೆ. ಆದರೆ ನೀವು 2 ಕಾಂಪೊನೆಂಟ್ ಸಿಸ್ಟಮ್ ಇದ್ದಾಗ, ಸೊ ಅಲ್ಲೇನಾಗುತ್ತೆ, ಮಲ್ಟಿ ಕಾಂಪೊನೆಂಟ್ ಸಿಸ್ಟಮ್ ಇದ್ದಾಗ, ಅಲಾಯ್ಸ್ ಆಗಿರ್ಬೋದು, ಸಾಲ್ಟ್ಸ್ ಆಗಿರ್ಬೋದು, ಅಲ್ಲೇನಾಗುತ್ತೆ ಅಂದರೆ 2 ಫೇಸು ಏನಾಗ್ತಾ ಇರ್ತವೆ, ಬೇರೆ ಬೇರೆ ಫೇಸ್ ಇರುವಂಥವು, ದೇ ಗೋಯಿಂಗ್ ಟು ಎಕ್ಸಿಸ್ಟ್ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್. ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಯುಟೆಕ್ಟಿಕ್ ಪಾಯಿಂಟ್ ಅಂತ ಕರಿತೀವಿ. ಡಿಫ್ರೆನ್ಸ್ ಏನು ಯುಟೆಕ್ಟಿಕ್ ಪಾಯಿಂಟ್ಗೂ ಟ್ರಿಪಲ್ ಪಾಯಿಂಟ್ಗೂ ಅಂತಂದರೆ, ಟ್ರಿಪಲ್ ಪಾಯಿಂಟಲ್ಲಿ ಸಿಂಗಲ್ ಕಾಂಪೊನೆಂಟ್ ಸಿಸ್ಟಮ್ ಇರುತ್ತೆ, ಆದರೆ ಯುಟೆಕ್ಟಿಕ್ ಪಾಯಿಂಟಲ್ಲಿ ಏನಾಗುತ್ತೆ, ಮಲ್ಟಿ ಕಾಂಪೊನೆಂಟ್ ಸಿಸ್ಟಮ್ಗಳಿಗೆ ನಾವು ಹೇಳ್ತಾ ಹೋಗ್ತೀವಿ. ಇಲ್ಲೂ ಏನಾಗುತ್ತೆ ಅಂತಂದರೆ, ನಿಮಗೆ ಯುಟೆಕ್ಟಿಕ್ ಪಾಯಿಂಟಲ್ಲಿ ಏನಾಗುತ್ತೆ, ಯೂಶಲಿ ಏನಾಗುತ್ತೆ, ಐ ಆಮ್ ಗೋಯಿಂಗ್ ಟು ಇಗ್ನೋರ್ ದಿ ವೇಪರ್ ಪ್ರೆಷರ್, ಹಾಗಾಗಿ ನಾನು ರೆಡ್ಯೂಸ್ ಫೇಸ್ ರೂಲ್ನ ಅಪ್ಲೈ ಮಾಡ್ತೀನಿ. ಇಫ್ ಇಟ್ಸ್ ಎ ಬೈ ಕಾಂಪೊನೆಂಟ್ ಸಿಸ್ಟಮ್ ಇತ್ತು ಅಂತಂದಾಗ ಆವಾಗ ಏನಾಗುತ್ತೆ, ಮಿಕ್ಸ್ಚರ್ ಏನಾಗುತ್ತೆ, ಸಾಲಿಡಿಫೈ ಯೂನಿಫಾರ್ಮ್ಲಿ ಅಟ್ ಎ ಸಿಂಗಲ್ ಟೆಂಪ್ರೇಚರ್, ಬಿಹೇವಿಂಗ್ ಲೈಕ್ ಎ ಪ್ಯೂರ್ ಸಬ್ಸ್ಟೆನ್ಸ್. ಎರಡಕ್ಕೂ ಬೇರೆ ಬೇರೆ ಮೆಲ್ಟಿಂಗ್ ಪಾಯಿಂಟ್ಗಳಿರ್ತವೆ, ಎರಡು ಕಂಬೈನ್ ಮಾಡ್ತಾ ಇರುವಂಥದ್ದು. ಆದರೆ ದೇ ಗೋಯಿಂಗ್ ಟು ಬಿಹೇವ್ ಲೈಕ್ ಎ ಪ್ಯೂರ್ ಸಬ್ಸ್ಟೆನ್ಸ್ ಅಟ್ ದಟ್ ಪರ್ಟಿಕ್ಯುಲರ್ ಟೆಂಪರೇಚರ್. ಆ ಟೆಂಪರೇಚರ್ಗೆ ನಾವೇನಂತ ಕರಿತೀವಿ, ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಯುಟೆಕ್ಟಿಕ್ ಪಾಯಿಂಟ್ ಅಂತ ಹೇಳ್ತೀವಿ. ದ ಸ್ಪೆಸಿಫಿಕ್ ಕಾಂಪೊಸಿಷನ್ ಅಂಡ್ ಎ ಟೆಂಪರೇಚರ್ ಅಟ್ ವಿಚ್ ದ ಲಿಕ್ವಿಡ್ ಮಿಕ್ಸ್ಚರ್ ಸಾಲಿಡಿಫೈಸ್ ಅಟ್ ದಿ ಲೋಯೆಸ್ಟ್ ಪಾಸಿಬಲ್ ಟೆಂಪರೇಚರ್
ಟೆಂಪ್ರೇಚರ್ ಇದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಯುಟೆಕ್ಟಿಕ್ ಪಾಯಿಂಟ್ ಅಂತ ಹೇಳ್ತೀವಿ. ಹಿಯರ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ರೆಡ್ಯೂಸ್ ಫೇಸ್ ರೂಲ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ನೆಗ್ಲೆಕ್ಟ್ ದಿ ವೇಪರ್ ಪ್ರೆಷರ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಡೂ ದಿ phase diagram, or we are going to study the specify the reaction system based at a particular ಪ್ರೆಷರ್ ಆಫ್ 1 atmosphere. ಹಾಗಾಗಿ ನನಗೆ ಕಾಂಪೋಸಿಷನು ಟೆಂಪರೇಚರ್ನ ನಾನಿಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಯುಟೆಕ್ಟಿಕ್ ಪಾಯಿಂಟ್ ತೊಗೊಳ್ಳೋದಾದರೆ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಬಿಸ್ಮತ್ತು ಮತ್ತು ಕ್ಯಾಡ್ಮಿಯಮ್ ಸಿಸ್ಟಮ್ ತೊಗೊಳ್ತಾ ಇದ್ದೀವಿ. ಇದು ಪಾಯಿಂಟ್ ಓನಲ್ಲಿ ಏನಾಗ್ತಾ ಇದೆಯಲ್ಲ ಅಲ್ಲಿ ಏನಾಗ್ತಾ ಇದೆ, ನನಗೆ ಯುಟೆಕ್ಟಿಕ್ ಪಾಯಿಂಟ್ ಬರ್ತಾ ಇದೆ. ವೇರ್ ಕರ್ವ್ ಎ ಒ ಮತ್ತು ಬಿ ಒ ಏನಾಗ್ತಾ ಇದೆ, ಅವೆರಡೂ ಏನಾಗ್ತಾ ಇದೆ, ಇಂಟರ್ಸೆಕ್ಟ್ ಆಗ್ತಾ ಇದೆ. ಇಂಟರ್ಸೆಕ್ಟ್ ಆಗಿಬಿಟ್ಟು ನನಗೆ ಏನಾಗ್ತಾ ಇದೆ, ಆ ಪರ್ಟಿಕ್ಯುಲರ್ ಟೆಂಪ್ರೇಚರ್ ಎಷ್ಟು ಟೆಂಪ್ರೇಚರು -144 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಜೊತೆಗೆ ಕಾಂಪೋಸಿಷನ್ ಎಷ್ಟಿದೆ ಅಂದರೆ 40% ಬೈ ವೇಟ್ ಆಫ್ ಕ್ಯಾಡ್ಮಿಯಮ್ ಇದೆ. ಈ ಪರ್ಟಿಕ್ಯುಲರ್ ಕಾಂಪೋಸಿಷನು ಈ ಪರ್ಟಿಕ್ಯುಲರ್ ಟೆಂಪ್ರೇಚರಲ್ಲಿ ಏನಾಗುತ್ತೆ, ದೇ ಗೋಯಿಂಗ್ ಟು ಕೋ ಎಕ್ಸಿಸ್ಟ್. ಆಲ್ ದಿ 3 phases ವಿಲ್ ಕೋ ಎಕ್ಸಿಸ್ಟ್. ಯಾವ್ಯಾವುದು, ಸಾಲಿಡ್ ಬಿಸ್ಮತ್ತು, ಸಾಲಿಡ್ ಕ್ಯಾಡ್ಮಿಯಮು, ಲಿಕ್ವಿಡ್ ಸೊಲ್ಯೂಷನ್. ಅದು ಆಲ್ ದಿ 3 ದೇ ಗೋಯಿಂಗ್ ಟು ಕೋ ಎಕ್ಸಿಸ್ಟ್. ವೆರಾಸ್ ಇನ್ ದಿ ಕೇಸ್ ಆಫ್ ಟ್ರಿಪಲ್ ಪಾಯಿಂಟಲ್ಲೂ ಆಲ್ ದಿ 3 ವರ್ ಕೋ ಎಕ್ಸಿಸ್ಟಿಂಗ್ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್. ಇಲ್ಲೂ ಅದೇ ಆಗ್ತಾ ಇದೆ. ಆದರೆ ಇಲ್ಲೇನಾಗ್ತಾ ಇದೆ, ಮಲ್ಟಿ ಕಾಂಪೊನೆಂಟ್ ಸಿಸ್ಟಮ್ನ ನಾವು ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಏನಾಗುತ್ತೆ, ಇದಕ್ಕೆ ಡಿಗ್ರಿ ಆಫ್ ಫ್ರೀಡಮ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಾನು ರೆಡ್ಯೂಸ್ಡ್ ಫೇಸ್ ರೂಲ್ನ ಅಪ್ಲೈ ಮಾಡ್ತೀನಿ. ಅವಾಗ ಏನಾಗುತ್ತೆ, F = C - P + 1 ಆಗುತ್ತೆ. ಇಲ್ಲಿ ಏನಾಗುತ್ತೆ, 0 ಆಗುತ್ತೆ. ಇನ್ವೇರಿಯನ್ಸ್ ಆಗುತ್ತೆ. ಅಟ್ ಯುಟೆಕ್ಟಿಕ್ ಪಾಯಿಂಟ್ ಆಲ್ಸೋ ರಿಲೀವ್ಸ್ ದಟ್ ರೈಸ್ ಇನ್ ಟೆಂಪ್ರೇಚರ್ ಅಬೋವ್ ದಿ ಯುಟೆಕ್ಟಿಕ್ ಪಾಯಿಂಟ್. The solid phase of bismuth and cadmium will disappear, cooling the eutectic mixture below the eutectic mixture result in the non-existence of the solution. Exactly ಆ ಪಾಯಿಂಟಲ್ಲಿ ಮಾತ್ರನೇ they going to coexist. ಅದಕ್ಕಿಂತ ಜಾಸ್ತಿ ಆಯಿತು, ಟೆಂಪ್ರೇಚರ್ ಜಾಸ್ತಿ ಆಯಿತು, ಅದೇ ಥರ ಕಾಂಪೋಸಿಷನ್ ವೇರಿ ಮಾಡಿದೆ ಅಂದ್ರೂ ಏನಾಗುತ್ತೆ, ದೇ ಗೋಯಿಂಗ್ ಟು ಡಿಸಪಿಯರ್. ಈ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಯುಟೆಕ್ಟಿಕ್ ಪಾಯಿಂಟ್ ಅಂತ ಕರಿತೀವಿ. ಅದೇ ಥರ ನಿಮಗೆ ನಿಮ್ಮ ಸಿಲೆಬಸ್ ಪ್ರಕಾರ KI ಮತ್ತು ವಾಟರ್ ಸಿಸ್ಟಮ್ನ ನೀವು ಕನ್ಸಿಡರ್ ಮಾಡ್ತೀರಿ. ಅಲ್ಲೂ ನೋಡ್ಕೊಳ್ಳಿ, AO ಮತ್ತು BO ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆಯಲ್ಲ ಪಾಯಿಂಟ್ ಓಗೆ ನಾವೇನಂತ ಕರಿತೀವಿ, ಟ್ರಿಪಲ್ ಪಾಯಿಂಟ್ ಅಂತ ಕರಿತೀವಿ, ಯುಟೆಕ್ಟಿಕ್ ಪಾಯಿಂಟ್ ಅಂತ ಕರಿತೀವಿ. ಯಾಕೆಂದರೆ ಇಲ್ಲೂ ಮಲ್ಟಿ ಲೇಯರ್ ಏನದು ಬೈ ಕಾಂಪೊನೆಂಟ್ ಸಿಸ್ಟಮ್ಸ್ ಇದೆ. 2 ಕಾಂಪೊನೆಂಟ್ ಸಿಸ್ಟಮ್ನ ನಾನು ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. ಕೆಮಿಕಲಿ KI ಬೇರೆ ಇದೆ, ವಾಟರ್ ಬೇರೆ ಇದೆ. ಬಟ್ KI, ವಾಟರು ಮತ್ತು ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಲ್ ದೇ ಗೋಯಿಂಗ್ ಟು ಕೋ ಎಕ್ಸಿಸ್ಟ್ ಅಟ್ ಎ ಪಾಯಿಂಟ್ O ವಿಚ್ ಗೋಯಿಂಗ್ ಟು ಹ್ಯಾವ್ ದಿ ಲೋಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್. Aದು ಬೇರೆ ಇದೆ, Bದು ಬೇರೆ ಇದೆ. ಆದರೆ ಏನಾಗ್ತಾ ಇದೆ, ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಏನಾಗ್ತಾ ಇದ್ದಾವೆ, ದೇ ಆಲ್ ದಿ 3 ದೇ ಗೋಯಿಂಗ್ ಟು ಕೋ ಎಕ್ಸಿಸ್ಟ್. ಎಷ್ಟಿರುತ್ತೆ, -22 ಡಿಗ್ರಿ ಸೆಂಟಿಗ್ರೇಡ್ ಇದೆ, 52% KI ಬೈ ಕಾಂಪೋಸಿಷನ್ ಇದೆ, ಆ್ಯಂಡ್ ಪ್ರೆಷರ್ ಐ ಆಮ್ ಗೋಯಿಂಗ್ ಟು ಮೇಂಟೈನಿಂಗ್ 1 atmospheric ಪ್ರೆಷರ್. ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಯುಟೆಕ್ಟಿಕ್ ಪಾಯಿಂಟ್ ಅಂತ ಕರಿತೀವಿ. ಬೇರೆ ಎಕ್ಸಾಂಪಲ್ ಬೇಕು ಅಂತಂದರೆ ನಿಮಗೆ ಸಾಲ್ಡರ್ ಇದೆ. ಸಾಲ್ಡರಲ್ಲಿ ಏನಾಗಿರುತ್ತೆ, ನೀವು ಸಾಲ್ಟ್ ಮಾಡ್ತಾ ಇರ್ತೀರಿ, ಯಾವುದೋ ಒಂದು 2 ಮೆಟಲ್ಗಳನ್ನ ಮಿಕ್ಸ್ ಮಾಡೋದಕ್ಕೆ ಮೆಲ್ಟ್ ಮಾಡಿ ಮಾಡ್ತಿರ್ತೀರಲ್ಲ, ಅದಕ್ಕೆ ಸಾಲ್ಡರ್ ಅಂತ ಹೇಳ್ತಾರೆ. ಅದರಲ್ಲಿ 63% ಟಿನ್ನು, 37% ಲೆಡ್ ಇರುತ್ತೆ. ಸೊ ಅದು 183 ಡಿಗ್ರಿಗೆ ಮೆಲ್ಟ್ ಆಗುತ್ತೆ. ಪ್ಯೂರ್ ಟಿನ್ ಎಷ್ಟಾಗುತ್ತೆ, 232 ಡಿಗ್ರಿಗೆ ಮೆಲ್ಟ್ ಆಗುತ್ತೆ. ಪ್ಯೂರ್ ಲೆಡ್ ಏನಾಗುತ್ತೆ, 327 ಡಿಗ್ರಿಗೆ ಮೆಲ್ಟ್ ಆಗುತ್ತೆ. ಆದರೆ ಎರಡೂ ಕಂಬೈನ್ ಮಾಡಿದಾಗ ಯಾವ ಪ್ರಪೋರ್ಷನಲ್ಲಿ ಕಂಬೈನ್ ಮಾಡಬೇಕು, 63% ಟಿನ್ನು, 37% ಲೆಡ್ಡು, ನೀವೆರಡೂ ಕಂಬೈನ್ ಮಾಡಿದಾಗ ದೇ ಗೋಯಿಂಗ್ ಟು ಮೆಲ್ಟ್ ಅಟ್ ಎ ಲೋಯರ್ ಟೆಂಪರೇಚರ್ ಆಫ್ ಅರೌಂಡ್ 183 ಡಿಗ್ರಿ ಸೆಂಟಿಗ್ರೇಡ್. ಅದೇ ಥರ ಸಾಲ್ಟ್ ಆ್ಯಂಡ್ ವಾಟರ್ ಸಿಸ್ಟಮ್ ತೊಗೊಂಡ್ರೆ ಅದಕ್ಕೇನಾಗುತ್ತೆ, 23.3% ಸೋಡಿಯಂ ಕ್ಲೋರೈಡ್ ಫ್ರೀಸಸ್ ಎಂಟೈರ್ಲಿ ಅಟ್ 21.1 ಡಿಗ್ರಿ ಸೆಂಟಿಗ್ರೇಡ್. ಸೊ ನನಗೆ ಇಂಡಸ್ಟ್ರಿಯಲ್ಲಿ ಇದ್ರದ್ದು ಅಪ್ಲಿಕೇಶನ್ ಏನು ಅಂದರೆ, ನಾನು ಅಷ್ಟು ತನಕನೂ ಈಗ ನಾನು ಟಿನ್ಗೆ ಬಾಯ್ಲ್ ಮಾಡಬೇಕು ಅಂತಂದರೆ 232 ಡಿಗ್ರಿ ತನಕ ನಾನು ವೆಯ್ಟ್ ಮಾಡಬೇಕು, ಮೆಲ್ಟ್ ಮಾಡಬೇಕು ಅಂತಂದರೆ ಅದನ್ನು ಸಾಲಿಡ್ ಇದ್ದನ್ನು ಲಿಕ್ವಿಡ್ ಮಾಡೋದಕ್ಕೆ. ಅದೇ ಥರ ಪ್ಯೂರ್ ಲೆಡ್ನ ನಾನು ಮೆಲ್ಟ್ ಮಾಡಬೇಕು ಅಂದರೆ 327 ಡಿಗ್ರಿ ಬೇಕು. ಆದರೆ ಇವೆರಡೂ ಯಾವ ಪ್ರಪೋರ್ಷನಲ್ಲಿ ನಾನು 63% ಟಿನ್ನು, 37% ಲೆಡ್ ಆ ಪ್ರಪೋರ್ಷನಲ್ಲಿ ಮಿಕ್ಸ್ ಮಾಡಿದಾಗ ಲೋಯರ್ ಬಾಯ್ಲಿಂಗ್ ಪಾಯಿಂಟಲ್ಲಿ ದೇ ಗೋಯಿಂಗ್ ಟು ಮೆಲ್ಟ್ ಅರೌಂಡ್ 183 ಡಿಗ್ರಿ ಸೆಂಟಿಗ್ರೇಡ್. ಸೊ ಹೀಗಾಗಿ ನನಗೆ ಈ ಥರ ಅಪ್ಲಿಕೇಶನ್ ನಾನು ಯೂಸ್ ಮಾಡ್ಕೋಬೋದು. ಅದೇ ಥರ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಫ್ರೀಸಿಂಗ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಕಾಂಬಿನೇಷನ್ ಆಫ್ ಸಬ್ಸ್ಟೆನ್ಸಸ್ ಯೂಸ್ ಟು ಲೋಯರ್ ದಿ ಫ್ರೀಸಿಂಗ್ ಪಾಯಿಂಟ್ ಆಫ್ ಎ ಸಿಸ್ಟಮ್ ಟು ಅಚೀವ್ ದಿ ಸಬ್-ಝೀರೋ ಟೆಂಪ್ರೇಚರ್. ಅಂಥ ಮಿಕ್ಸ್ಚರ್ಸ್ಗೆ ನಾವೇನಂತ ಕರಿತೀವಿ, ಫ್ರೀಸಿಂಗ್ ಮಿಕ್ಸ್ಚರ್ಸ್ ಅಂತ ಕರಿತೀವಿ. ರಿಲೇಸ್ ಆನ್ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್, ಎಂಡೋಥರ್ಮಿಕ್ ಹೀಟ್ ಅಬ್ಸರ್ಷನ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸಾಲ್ಟ್ ಡಿಸಾಲ್ವ್ಸ್ ಬೈ ಡ್ರಾಯಿಂಗ್ ಹೀಟ್ ಫ್ರಮ್ ದಿ ಸರೌಂಡಿಂಗ್ಸ್, ಲೋಯರಿಂಗ್ ದಿ ಫ್ರೀಸಿಂಗ್
ಥ್ರೆಶೋಲ್ಡ್ ಟುವರ್ಡ್ಸ್ ದಿ ಯುಟೆಕ್ಟಿಕ್ ಲಿಮಿಟ್. ಸೊ ಫ್ರೀಸಿಂಗ್ ಟೆಂಪ್ರೇಚರ್ ಯಾಕೆ ಡಿಕ್ರೀಸ್ ಆಗುತ್ತೆ ಅಂದರೆ ದೇ ಗೋಯಿಂಗ್ ಟು ಅಬ್ಸಾರ್ಬ್ ದಿ ಹೀಟ್ ಫ್ರಮ್ ದಿ ಸರೌಂಡಿಂಗ್ಸ್. ಎಂಡೋಥರ್ಮಿಕ್ ಹೀಟ್ ಅಬ್ಸಾರ್ಪ್ಷನ್ ಆಗುತ್ತೆ, ಫ್ರೀಸಿಂಗ್ ಪಾಯಿಂಟು ಡಿಪ್ರೆಷನ್ ಆಗುತ್ತೆ. ಅಂಥ ಕಾಂಬಿನೇಷನ್ ಇರುವಂಥ ಸಬ್ಸ್ಟೆನ್ಸಸ್ಗೆ ನಾವೇನಂತ ಕರಿತೀವಿ, ಫ್ರೀಸಿಂಗ್ ಮಿಕ್ಸ್ಚರ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ತೊಗೊಳ್ಳೋದಾದರೆ ಐಸ್ ಆ್ಯಂಡ್ ರಾಕ್ ಸಾಲ್ಟ್ ಅಂದರೆ ಸೋಡಿಯಂ ಕ್ಲೋರೈಡ್. ಸೊ ಅದೇನಾಗುತ್ತೆ -21 ಡಿಗ್ರಿಗೆ ಏನಾಗುತ್ತೆ, ಫ್ರೀಸಿಂಗ್ ಆಗುತ್ತೆ. ಸೊ ಅಂದರೆ 0 ಡಿಗ್ರಿಗೆ ನಾವು ವಾಟರ್ ತೊಗೊಂಡ್ರೆ ಏನಾಗುತ್ತೆ, 0 ಡಿಗ್ರಿಗೆ ಫ್ರೀಸ್ ಆಗುತ್ತೆ. ಆದರೆ ವಾಟ್ರ್ ಜೊತೆಗೆ ನಾನು ಏನು ಮಾಡ್ತಾ ಇದ್ದೀನಿ, ರಾಕ್ ಸಾಲ್ಟ್ನ ಆ್ಯಡ್ ಮಾಡಿದಾಗ 0 ಡಿಗ್ರಿಯಿಂದ -21 ಡಿಗ್ರಿಗೆ ಅದೇನಾಗುತ್ತೆ, ಲೋಯರ್ ಟೆಂಪ್ರೇಚರ್ ಆಗುತ್ತೆ, ಫ್ರೀಸ್ ಮಾಡ್ಕೊಳಕ್ಕಾಗತ್ತೆ. ಫಾರ್ ಎಕ್ಸಾಂಪಲ್ ಈಗ ಐಡಿಯಲ್ ಫಾರ್ ಈಗ ನೀವು ಐಸ್ ಕ್ರೀಮ್ಸ್ನೆಲ್ಲನೂ ಫ್ರೀಸ್ ಮಾಡಬೇಕು, ಕೂಲ್ ಮಾಡಬೇಕು ಅಂತಂದರೆ ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಐಸ್ಗೆ ಮತ್ತು ರಾಕ್ ಸಾಲ್ಟ್ ಹಾಕಿ they can use it, thereby their temperature from 0 to -21 ಡಿಗ್ರಿಗೆ ಡಿಕ್ರೀಸ್ ಆಗುತ್ತೆ. ಅದೇ ಥರ ಡ್ರೈ ಐಸ್ ಆ್ಯಂಡ್ ಅಸಿಟೋನ್. ಸೊ ನೀವು ಇದೆಲ್ಲ ನೋಡಿರ್ಬೋದು, ಕೆಲವೊಂದು ಕಡೆಗೆಲ್ಲನೂ ನಮಗೆ ಹಿಮಾಲಯ ಥರದ್ದು ಆ ಥರದ್ದೆಲ್ಲನೂ ಈಗ ಕೆಲವೊಂದು ಮದುವೆಗಳಲ್ಲೂ ಅದನ್ನು ಶುರು ಮಾಡ್ಕೊಂಡಿದ್ದಾರೆ. ಸೊ ನಿಮ್ಗೆ ಏನಾಗ್ತಾ ಇರುತ್ತೆ, ಬರ್ತಾ ಇದ್ದಾಗ ನೀವು ನಡ್ಕೊಂಡು ಹೋಗ್ತಿದ್ದಾಗ ವೇಪರ್ಸ್ಗಳು ಬಿಳಿ ಗಾಳಿಗಳ ಥರ ಬರ್ತಾ ಇರುತ್ತೆ. ಅಥವಾ ನಿಮ್ಗೆ ಹಿಮಾಲಯದಲ್ಲಿ ಅಥವಾ ಯಾವುದೋ ದೇವತೆಗಳದ್ದು ಯಾವುದಾದ್ರು ಒಂದು ಸಾಂಗ್ ಇರ್ಬೋದು, ಅದರದ್ದೆಲ್ಲ ಮಾಡಬೇಕಾದ್ರೆ ಹಿಮಾಲಯ ಪರ್ವತಕ್ಕೆ ಎಲ್ಲರೂ ಹೋಗಿ ಮಾಡೋಕ್ಕಾಗಲ್ಲ. ಹಾಗಾಗಿ ಏನು ಮಾಡ್ತಾರೆ, ನಾವೇ ಏನು ಮಾಡ್ತೀವಿ, ಕ್ರಿಯೇಟ್ ಮಾಡ್ಕೊಳ್ತೀವಿ ಅಲ್ಟ್ರಾ ಲೋ ಲ್ಯಾಬ್ ಕೂಲಿಂಗ್ ಬಾತ್ ದಟ್ ಸ್ಟೇಸ್ ಸ್ಟೇಬಲ್ ಅಟ್ -78 ಡಿಗ್ರಿ ಸೆಂಟಿಗ್ರೇಡ್. ಡ್ರೈ ಐಸು ಮತ್ತು ಅಸಿಟೋನ್ ಎರಡು ಮಿಕ್ಸ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂತಂದರೆ ಟೆಂಪ್ರೇಚರು ಡಿಕ್ರೀಸ್ ಆಗುತ್ತೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ಕಾಂಪೌಂಡ್ಸ್ನ ಕಂಬೈನ್ ಮಾಡಿ ಫ್ರೀಸಿಂಗ್ ಪಾಯಿಂಟ್ನ ಡಿಕ್ರೀಸ್ ಮಾಡ್ತಾರಲ್ಲ, ಅಂಥ ಮಿಕ್ಸ್ಚರ್ಸ್ಗೆ ನಾವೇನಂತ ಕರಿತೀವಿ, ಫ್ರೀಸಿಂಗ್ ಮಿಕ್ಸ್ಚರ್ಸ್ ಅಂತ ಕರಿತೀವಿ. ಸೊ ಈಗ ಮೂರನ್ನು ನೀವು ಕಂಪೇರ್ ಮಾಡೋದಾದರೆ ಮೂರೂ ಫೇಸ್ ರೂಲಲ್ಲೇ ಬರುತ್ತೆ, ಫೇಸ್ ಡಯಾಗ್ರಾಮಲ್ಲೇ ಇದೆಲ್ಲ ಬರ್ತಾ ಹೋಗುತ್ತೆ. ಟ್ರಿಪಲ್ ಪಾಯಿಂಟ್ ಯಾವಾಗ ಬರುತ್ತೆ, ಸಿಂಗಲ್ ಪ್ಯೂರ್ ಸಬ್ಸ್ಟೆನ್ಸಲ್ಲಿ ಇರುತ್ತೆ. ಯುಟೆಕ್ಟಿಕ್ ಪಾಯಿಂಟ್ ಎಲ್ಲಿ ಬರುತ್ತೆ, ಮಲ್ಟಿ ಕಾಂಪೊನೆಂಟ್ ಮಿಕ್ಸ್ಚರಲ್ಲಿ ಬರುತ್ತೆ. ಫ್ರೀಸಿಂಗ್ ಮಿಕ್ಸ್ಚರ್ ಏನಾಗುತ್ತೆ, ಆ್ಯಕ್ಟಿವ್ ಸೊಲ್ಯೂಷನ್ ಸ್ಲರಿ. ಇಲ್ಲೂ ಏನು ಮಾಡ್ತೀವಿ, ಎರಡು ಬೇರೆ ಬೇರೆ ಕಾಂಪೊನೆಂಟ್ಸ್ನ ನಾವು ಸೇರಿಸ್ತೀವಿ. ಟ್ರಿಪಲ್ ಪಾಯಿಂಟಲ್ಲಿ ಎಕ್ಸಾಕ್ಟ್ ಟೆಂಪ್ರೇಚರ್ ಪ್ರೆಷರ್ ಇರುತ್ತೆ. ಯುಟೆಕ್ಟಿಕ್ ಪಾಯಿಂಟಲ್ಲಿ ಎಕ್ಸಾಕ್ಟ್ ಕಾಂಪೋಸಿಷನ್ ಆ್ಯಂಡ್ ಟೆಂಪ್ರೇಚರ್ ಇರುತ್ತೆ, ಬಿಕಾಸ್ ವಿ ಆರ್ ಗೋಯಿಂಗ್ ಟು ಡೂ ಅಟ್ ಎ ಪರ್ಟಿಕ್ಯುಲರ್ ಟೆಂಪರೇಚರ್ ಆಫ್ ಪ್ರೆಷರ್ ಆಫ್ 1 ಅಟ್ಮಾಸ್ಫಿಯರಲ್ಲಿ ಮಾಡ್ತಾ ಇರ್ತೀವಿ. ಫ್ರೀಸಿಂಗ್ ಮಿಕ್ಸ್ಚರ್ ವೇರಿಯಬಲ್ ಕಾನ್ಸಂಟ್ರೇಷನನ್ನು ನಾವು ತೊಗೊಳ್ತೀವಿ. ಪ್ರಾಕ್ಟಿಕಲ್ ಅಪ್ಲಿಕೇಶನ್ಗೆ ತೊಗೊಂಡ್ರೆ ಟ್ರಿಪಲ್ ಪಾಯಿಂಟ್ ತೊಗೊಂಡ್ರೆ ಥರ್ಮಾಮೀಟರ್ ಕ್ಯಾಲಿಬ್ರೇಷನ್ ಸ್ಟ್ಯಾಂಡರ್ಡ್ಸ್ಗೆ ಅದನ್ನು ಯೂಸ್ ಮಾಡ್ಕೋಬೋದು. ಯುಟೆಕ್ಟಿಕ್ ಪಾಯಿಂಟಲ್ಲಿ ಲೋ ಮೆಲ್ಟಿಂಗ್ ಸಾಲ್ಡರ್ ಆ್ಯಂಡ್ ಕಾಸ್ಟಿಂಗ್ ಮಾಡ್ಕೋಬೋದು. ಫ್ರೀಸಿಂಗ್ ಮಿಕ್ಸ್ಚರ್ ಅಂತಂದರೆ ನೀವು ಯಾವುದೋ ಒಂದು ಕೂಲ್ ಮಾಡಬೇಕಾಗತ್ತೆ, ಕೂಲಿಂಗ್ ಬಾಕ್ಸಲ್ಲಿ, ಅಥವಾ ನೀವು ಅಡುಗೆ ಮಾಡಬೇಕಾದ್ರೆ ಯಾವುದೋ ಒಂದು ಲೋಯರ್ ಟೆಂಪ್ರೇಚರ್ ತರಬೇಕು ಅಂತಂದರೆ ನಾವು ಇದನ್ನು ಮಾಡ್ಕೋಬೋದಾಗತ್ತೆ. ಸೊ ಹೀಗಾಗಿ ಈ ಫೇಸ್ ರೂಲು ನನಗೆ ಮೆಟಲರ್ಜಿನಲ್ಲಿ ಮ್ಯಾಕ್ಸಿಮಮ್ ಯುಟಿಲೈಸ್ ಆಗುತ್ತೆ. ದಟ್ ಈಸ್ ಅ ಮೇನ್ ಅಪ್ಲಿಕೇಶನ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.